ನಮಸ್ಕಾರ ವೀಕ್ಷಕರೇ, ಇವತ್ತಿನ ದಿನ ಬೃಹತ್ ಜಾತಕಂ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ನಾನು ಅಕ್ಷತಾ. ಇವತ್ತಿನ ದಿನ ಪ್ರತಿದಿನದ ಪಂಚಾಂಗದ ರೀತಿಯಲ್ಲಿ ಈ ದಿನದ ಪಂಚಾಂಗ, ಹಾಗೆ ದ್ವಾದಶ ರಾಶಿಗಳ ಫಲಾನುಫಲ, ಹಾಗೆ ಈ ದಿನದ ವಿಶೇಷ ಏನು ಅಂತ ತಿಳಿದುಕೊಳ್ತಾ ಹೋಗೋಣ. ಆದರೆ ವೀಕ್ಷಕರೇ, ತಮಗೆಲ್ಲ ಹೇಳೋದೇನಂತ ಹೇಳಿದರೆ, ಇದು ನೇರ ಪ್ರಸಾರ ಕಾರ್ಯಕ್ರಮ ಆಗಿರೋದ್ರಿಂದ ನೀವು ಸಹ ಗುರುಗಳ ಜೊತೆ ಮಾತನಾಡಬಹುದು. ಕರೆ ಮಾಡಿ, ನಮ್ಮ ಟಿವಿ ಸ್ಕ್ರೀನ್ ಮೇಲೆ ನಂಬರ್ ಬರ್ತಾ ಇದೆ, ಆ ನಂಬರ್ಗೆ ಕರೆ ಮಾಡಿ ನಿಮ್ಮ ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ಬಹುದು. ನಮ್ಮ ಜೊತೆ ಇವತ್ತು ಗುರುಗಳಿದ್ದಾರೆ, ಆಧ್ಯಾತ್ಮಿಕ ಚಿಂತಕರು, ಜೊತೆಗೆ ಜ್ಯೋತಿಷಿ ತಜ್ಞರು ಆಗಿರುವಂತಹ ಶ್ರೀ ಆಚಾರ್ಯ ಗುರುಗಳು. ಮೊದಲಿಗೆ ಅವರನ್ನು ಬರಮಾಡ್ಕೊಳ್ತಾ ಇದ್ದೀನಿ. ಗುರುಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಅಸ್ಮದ್ ಗುರುಭ್ಯೋ ನಮಃ. ಅಖಂಡ ಮಂಡಲಾಕಾರಂ ವ್ಯಾಪ್ತಂ ಯೇನ ಚರಾಚರಂ ತತ್ಪದಂ ದರ್ಶಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಜೈ ಶ್ರೀಮನ್ನಾರಾಯಣ. ಗುರುಗಳೇ, ಈ ದಿನದ ಪಂಚಾಂಗ ಹೇಳ್ತಾ ಹೋಗೋದಾದ್ರೆ, ಎಂದಿನಂತೆ ನಾವು ದಿನ ವಿಶೇಷವಾಗಿ ಪಂಚಾಂಗಗಳನ್ನು ತಿಳಿಸ್ಕೊಡ್ತಾ ಬರ್ತಾ ಇದ್ದೀವಿ. ನೋಡಿ, ಈ ದಿನ ಯಾಕೆ ಪಂಚಾಂಗವನ್ನು ತಿಳ್ಕೋಬೇಕು ಅಂತ, ತಿಥಿವಾರ ನಕ್ಷತ್ರ ಯೋಗ ಕರಣಗಳನ್ನೇ ನಾವು ಪಂಚಾಂಗ ಅಂತ ಹೇಳುವಂಥದ್ದು. ನಿತ್ಯವೂ ಕೂಡ ಯಾರೆಲ್ಲ ಈ ಪಂಚಾಂಗಗಳನ್ನು ಪಠಣ ಮಾಡ್ತಾರೆ, ಹಾಗೆ ಶ್ರವಣವನ್ನು ಮಾಡ್ತಾರೆ, ಅವರಿಗೆ ಅನೇಕ ಫಲಗಳು, ಯೋಗ ಫಲಗಳು ಸಿಗುತ್ತೆ ಅಂತ. ಹಾಗಾಗಿ ಇವತ್ತು ಕ್ರೋಧಿನಾಮ ಸಂವತ್ಸರ, ದಕ್ಷಿಣಾಗಿನ ಹೇಮಂತ ಋತು, ಪುಷ್ಯ ಮಾಸದ ಶುಕ್ಲ ಪಕ್ಷದಲ್ಲಿ ನಾವಿರುವಂಥದ್ದು. ನೋಡಿ, ಶುಕ್ಲ ಪಕ್ಷದ ದಶಮಿ ತುಂಬ ವಿಶೇಷವಾಗಿರುವಂತಹ ದಿನ ಗುರುವಾರ ಬಂದಿರುವಂಥದ್ದು. ಗುರುರಾಯರನ್ನು ಕೂಡ ಮನಸಾರ ಪ್ರಾರ್ಥನೆ ಮಾಡ್ಕೊಳ್ತಾ ದಿನವನ್ನು ಪ್ರಾರಂಭ ಮಾಡಿ ಎಲ್ಲ ರೀತಿಯಲ್ಲೂ ಕೂಡ ನಿಮಗೆ ಅನುಕೂಲ ಆಗುತ್ತೆ ಅಂತಲೂ ಕೂಡ ಹೇಳ್ಬೋದು. ಹಾಗೆ ಇವತ್ತು ಶುಕ್ಲ ದಶಮಿ ಭರಣಿ ನಕ್ಷತ್ರವನ್ನು ಕೂಡ ನಾವು ನೋಡ್ಬೋದಾಗಿದೆ. ಇನ್ನು ಸಾಧ್ಯ ಯೋಗ ಗರ್ಜ ಕರ್ಣವನ್ನು ಕೂಡ ಈ ದಿನದ ಪಂಚಾಂಗಗಳಲ್ಲಿ ತಿಳ್ಕೊಬೋದಾಗಿದೆ. ಇನ್ನು ರಾಹುಕಾಲ, ಗುಳಿಕ ಕಾಲ, ಹಾಗೆ ಯಮಗಂಡ ಕಾಲಗಳನ್ನು ಕೂಡ ನಾವು ಅವಶ್ಯಕವಾಗಿ ತಿಳ್ಕೊಬೇಕಾಗತ್ತೆ. ಈ ದಿನ ರಾಹುಕಾಲ 1:52 ನಿಮಿಷದಿಂದ 3:18 ಈ ದಿನ ರಾಹುಕಾಲವನ್ನು ನೋಡ್ಬೋದು. ಇನ್ನು 6:45 ನಿಮಿಷದಿಂದ 8:10 ಯಮಗಂಡ ಕಾಲವನ್ನು ಕೂಡ ನಾವು ತಿಳ್ಕೊಬೋದಾಗಿದೆ. ಇನ್ನು ಗುಳಿಕ ಕಾಲವನ್ನು ನೋಡಿದಾಗ ಗುಳಿಕ ಕಾಲ 9:36 11:01 ಈ ದಿನ ಗುಳಿಕ ಕಾಲವನ್ನು ಕೂಡ ನಾವು ತಿಳ್ಕೊಬೋದಾಗಿದೆ. ಇನ್ನು ಬ್ರಾಹ್ಮಿ ಮುಹೂರ್ತ, ಜಪತಪ ಹೋಮ ಹವನಾರಿಗಳನ್ನು ಮಾಡ್ಕೊಳ್ಳಿಕ್ಕೆ ತುಂಬ ವಿಶೇಷವಾಗಿರುವಂತಹ ಸಮಯ 5:04 5:54 ಈ ದಿನ ನಾವು ಬ್ರಾಹ್ಮಿ ಮುಹೂರ್ತವನ್ನು ಕೂಡ ನೋಡಿದ್ದೇವೆ. ಈ ದಿನ ಸೂರ್ಯೋದಯ ಮತ್ತು ಸೂರ್ಯಾಸ್ತಮವನ್ನು ನೋಡಿದಾಗ ಸೂರ್ಯೋದಯ 6:45 ಸೂರ್ಯೋದಯವಾದರೆ ಸಂಜೆ ಸೂರ್ಯಾಸ್ತಮವು ಕೂಡ 6:09 ಈ ದಿನ ಸೂರ್ಯಾಸ್ತಮವಾಗುವುದನ್ನು ಕೂಡ ನಾವು ಗಮನಿಸಬಹುದಾಗಿದೆ. ಗುರುಗಳೇ, 12 ರಾಶಿಗಳ ಫಲಾಫಲ ಹೇಳ್ತಾ ಹೋಗೋದಾದ್ರೆ, ನೋಡಿ, ವಿಶೇಷವಾಗಿ ಮೇಷ, ವೃಷಭ, ಮಿಥುನ, ಕಟಕ, ಸಿಂಹ, ಕನ್ಯಾ, ತುಲಾ, ವೃಶ್ಚಿಕ, ಧನಸ್ಸು, ಮಕರ, ಕುಂಭ ಮತ್ತು ಮೀನ ರಾಶಿಗಳು. ಈ 12 ರಾಶಿಗಳನ್ನೇ ನಾವು ದ್ವಾದಶ ರಾಶಿಗಳು ಅಂತ ಹೇಳುವಂಥದ್ದು. ಹಾಗಾಗಿ ದಿನನಿತ್ಯವೂ ಕೂಡ ಯಾರೆಲ್ಲ ರಾಶಿ ಭವಿಷ್ಯವನ್ನು ತಿಳಿದು ಮುನ್ನಡೀತಾರೆ ಅವರಿಗೆ ತುಂಬ ವಿಶೇಷವಾಗಿರುವಂತಹ ಅನುಕೂಲಗಳಾಗುತ್ತೆ. ಏನಾದರೂ ತೊಂದರೆಗಳು, ತೊಡಕುಗಳು, ಆತಂಕಗಳಿದ್ದರೂ ಕೂಡ ಅದನ್ನೆಲ್ಲ ನಾವು ಮುನ್ನಡೆ ಕೂಡ ಹೋಗ್ಬೋದು ಅಂತಲೂ ಕೂಡ ಹೇಳ್ಬೋದು. ಹಾಗೆ ಪ್ರಥಮ ರಾಶಿ ಮೇಷರಾಶಿ, ಕೆಲಸ ಕಾರ್ಯಗಳಲ್ಲಿ ವಿಘ್ನ ಅಂತ ಹೇಳ್ತಾ ಇದೆ. ಯಾರೆಲ್ಲ ಮೇಷರಾಶಿಗಳು ಇರ್ತಾರೆ ವಿಶೇಷವಾಗಿ ಕಾಳಜಿ ವಹಿಸಬೇಕಾಗುತ್ತೆ. ಕೆಲಸ ಕಾರ್ಯಗಳಲ್ಲಿ ವಿಘ್ನ ಅಂತ ಹೇಳುವುದರಿಂದ ಯಾವುದೇ ಕೆಲಸ ತಗೊಂಡ್ರೂ ಕೂಡ ಸ್ವಲ್ಪ ಅಡೆತಡೆಗಳು ಸಂಭವ ಹೆಚ್ಚಾಗಿರುತ್ತೆ. ಹಾಗಾಗಿ ಅನಾರೋಗ್ಯದ ಕಾಡುತ್ತೆ ಅಂತಲೂ ಕೂಡ ಹೇಳ್ತಾ ಇದೆ. ಹಾಗಾಗಿ ಆರೋಗ್ಯದ ಕಡೆ ಕೂಡ ನೀವು ಹೆಚ್ಚಿನದಾಗಿ ಗಮನವನ್ನು ಕೊಡಬೇಕಾಗುತ್ತೆ ಈ ದಿನ ಮೇಷರಾಶಿಯವರು. ಇನ್ನು ಹಣದ ತೊಂದರೆ ಕೂಡ, ಶತ್ರುಬಾಧೆ ಉಂಟಾಗುವಂಥದ್ದು ಕೂಡ ಇರುವಂಥದ್ದು. ಶತ್ರುಬಾಧೆ ಮತ್ತು ಹಣದ ತೊಂದರೆ ಈ ದಿನ ಸ್ವಲ್ಪ ತೊಂದರೆಗಳ ಒಳಗಾಗುವಂತಹ ಲಕ್ಷಣಗಳು ಗೋಚಾರ ಫಲದಲ್ಲಿ ಮೇಷರಾಶಿಯವರು ಇರುವುದರಿಂದ ದಿನವನ್ನು ಜಾಗೃತರಾಗಿ ಕಳೆಯಬೇಕಾಗುತ್ತೆ ಮೇಷರಾಶಿಯವರು. ಗುರುರಾಯರನ್ನು ಅಥವಾ ಕುಲದೇವರನ್ನು ಪ್ರಾರ್ಥನೆ ಮಾಡ್ಕೊಳ್ತಾ ಮುನ್ನುಗ್ಗಿ ಕೆಲಸ ಕಾರ್ಯಗಳಲ್ಲಿ ವಿಜಯವನ್ನು ಪಡಿಬೋದು ಅಂತ ಹೇಳ್ಬೋದು. ಇನ್ನು ವೃಷಭ ರಾಶಿಯವರಿಗೆ ನೋಡಿದಾಗ ಆದಾಯಕ್ಕಿಂತ ಖರ್ಚು ಜಾಸ್ತಿ ಅಂತ ಹೇಳ್ತೀವಿ. ಯಾರೆಲ್ಲ ವೃಷಭ ರಾಶಿಯವರು ಇರ್ತೀರಾ, ಆದಾಯಕ್ಕಿಂತ ಖರ್ಚು ಜಾಸ್ತಿ ಆಗುವಂಥದ್ದು ನೋಡ್ಕೋಬೇಕಾಗುತ್ತೆ. ಹಣದ ವಿಚಾರವಾಗಿ ತೊಂದರೆಗೊಳಗಾಗುವ ಲಕ್ಷಣಗಳು ಕೂಡ ಇರುವಂಥದ್ದು. ಇನ್ನು ಸಲ್ಲದ ಅಪವಾದ ನಿಂದನೆಗೆ ಒಳಗಾಗ್ತೀರಿ ಅಂತ ಹೇಳ್ತಾ ಇದೆ. ಯಾರೆಲ್ಲ ವೃಷಭ ರಾಶಿಗಳಿರ್ತೀರಾ, ವಿನಾಕಾರಣ ನಿಮ್ಮ ಮೇಲೆ ನಿಂದನೆಗಳು, ಅಪವಾದಗಳು ನಿಮ್ಮ ಮೇಲೆ ಸುಮ್ಮನೆ ವಿನಾಕಾರಣ ಬರುವಂಥದ್ದು, ಸಲ್ಲದ ಅಂದರೆ ನಿಮಗೆ ನೀವೇನು ತಪ್ಪು ಮಾಡಿಲ್ಲ ಅಂದ್ರೂ ಕೂಡ ನಿಮ್ಮ ಮೇಲೆ ಆಪಾದನೆ ಬರುವಂತಹ ಲಕ್ಷಣಗಳು ಕೂಡ ಇರೋದ್ರಿಂದ ಜಾಗೃತರಾಗಿ ದಿನವನ್ನು ಕಳೆಬೇಕು ವೃಷಭ ರಾಶಿಯವರಿನ. ವೈಮನಸ್ಸು, ಅಕಾಲ ಭೋಜನ ಕೂಡ ಇರುವಂಥದ್ದು, ಸುಮ್ಮನೆ ಯಾರೋ ಒಂದು ಜೊತೆಯಲ್ಲಿ ಜಗಳಗಳಾಗುವಂಥದ್ದು, ವೈಮನಸ್ಸು ಉಂಟಾಗುವಂಥದ್ದು, ಅಥವಾ ನೋಡಿ ಟೈಮಿಗೆ ಸರಿ ತಿನ್ನಲ್ಲ ಅಂತ ಹೇಳ್ತಾ ಇರ್ತಾರೆ. ಈ ರೀತಿ ಈ ದಿನ ನಿಮಗೆ ವೃಷಭ ರಾಶಿಯವರಿಗೆ ಆಗುವಂತಹ ಸಂಭವ ಇರೋದ್ರಿಂದ ಜಾಗೃತರಾಗಿ ಕೆಲಸ ಕಾರ್ಯಗಳನ್ನು ಈ ದಿನ ವೃಷಭ ರಾಶಿಯವರು ಮಾಡ್ಕೊಳ್ಬೇಕಾಗುತ್ತೆ. ಇನ್ನು ಮಿಥುನ ರಾಶಿಯವರಿಗೆ ನೋಡಿದಾಗ ತೀರ್ಥಕ್ಷೇತ್ರ ದರ್ಶನ ಮಾಡುವಿರಿ ಅಂತ ಹೇಳ್ತಾ ಇದೆ. ಯಾರೆಲ್ಲ ಮಿಥುನ ರಾಶಿಗಳು ಇರ್ತೀರ, ತೀರ್ಥಕ್ಷೇತ್ರ ದರ್ಶನಗಳನ್ನು ಮಾಡ್ಕೊಳ್ಳಿ, ನಿಮಗೆ ಅನುಕೂಲ ಆಗುತ್ತೆ. ವಿಶೇಷವಾಗಿ ಭಗವಂತನ ಅನುಗ್ರಹದಿಂದ
ಮಾಡಬೇಕಾಗಿರೋ ಕೆಲಸ ಕಾರ್ಯಗಳೆಲ್ಲವೂ ಕೂಡ ದಿಗ್ವಿಜಯ ಆಗುತ್ತೆ ಅಂತಲೂ ಕೂಡ ಹೇಳ್ಬೋದು. ಮಿಥುನ ರಾಶಿಯವರಿಗೆ ಇನ್ನು ಕೆಲಸ ಕಾರ್ಯಗಳಲ್ಲಿ ಅಭಿವೃದ್ಧಿ ಕೂಡ ಆಗುವಂಥ ನೋಡಿ, ಮಿಥುನ ರಾಶಿಯವರಿಗೆ ತುಂಬ ಒಳ್ಳೆಯ ದಿನ ಅಂತಲೂ ಕೂಡ ಇದು ಹೇಳ್ಬೋದು. ಕೆಲಸ ಕಾರ್ಯಗಳಲ್ಲಿ ಅಭಿವೃದ್ಧಿ ಆಗುತ್ತೆ, ಅನುಕೂಲ ಆಗುತ್ತೆ, ಧನಾಗಮನದ ನಿರೀಕ್ಷೆ ಕೂಡ ನೀವು ಈ ದಿನ ಮಿಥುನ ರಾಶಿಯವರು ಮಾಡಬಹುದು. ಪರಸ್ಥಳ ವಾಸ, ಬಂಧು ಮಿತ್ರರ ಸಮಾಗಮನ ಕೂಡ ಆಗುವಂಥದ್ದು ನೋಡಿ, ಇಷ್ಟ ಮಿತ್ರರು ಅಥವಾ ಬಂಧು ಮಿತ್ರರಿಂದ ಅನುಕೂಲ ಆಗುವಂಥದ್ದು, ಜೊತೆಗಾರರ ಜೊತೆ ನೀವು ಸಮಾಗಮನ ಮಾಡುವಂಥದ್ದು ಕೂಡ ಈ ದಿನ ನಾವು ನೋಡಬಹುದಾಗಿದೆ ಮಿಥುನ ರಾಶಿಯವರಿಗೆ. ಗುರುಗಳೇ, ಲಕ್ಷ್ಮಿ ಅಂತ ಕಾಲರ್ ಒಬ್ರು ರೆಡಿ ಆಗಿದ್ದಾರೆ, ಅವ್ರ ಜೊತೆ ಮಾತನಾಡಿಸ್ತೀನಿ. ನಮಸ್ತೆ ಲಕ್ಷ್ಮಿ ಅವರೇ. ನಮಸ್ತೆ ಮೇಡಮ್. ಲಕ್ಷ್ಮಿ ಅವರೇ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಿ? ನಾವು ಬೆಂಗಳೂರಿಂದ ಮೇಡಮ್. ಓಕೆ, ಯಾರ ಸಮಸ್ಯೆ ಬಗ್ಗೆ ಕೇಳಬೇಕಾಗಿತ್ತು? ನನ್ನ ಮಗಂದು ಮೇಡಮ್, ಯೋಧ ಅಂತ ಹೆಸರು. ಹೌದಾ, ಮಗನ ಹುಟ್ಟಿದ ದಿನಾಂಕ ಹೇಳ್ತಾ? 2018 30ನೇ ತಾರೀಕು ಡಿಸೆಂಬರ್ 12ನೇ ತಿಂಗಳು. ಓಕೆ, ಹುಟ್ಟಿದ ಸಮಯ ಭಾನುವಾರ 10 ಗಂಟೆ 10 ನಿಮಿಷ ಬೆಳಗ್ಗೆ. ಓಕೆ ಮೇಡಮ್, ಗುರುಗಳ ಜೊತೆ ಮಾತನಾಡಿ. ಡಿಸೆಂಬರ್ 30, 2014 ಅಮ್ಮ? 18. ಒಂದು ನಿಮಿಷ. ಡಿಸೆಂಬರ್ 30, 2018 ಅಲ್ಲಮ್ಮ? 18. ಸಮಯ ಹೇಳಿ. ಸಮಯ ಭಾನುವಾರ ಬೆಳಗ್ಗೆ 10 ಗಂಟೆ 10 ನಿಮಿಷ. ಚಿತ್ತ ನಕ್ಷತ್ರ, ಕನ್ಯಾ ರಾಶಿ ಅಮ್ಮ? ಹೇಳಿಮ್ಮ, ಏನು ಪ್ರಶ್ನೆ ಇತ್ತು ಹೇಳಿ. ತೀಟೆ ಮಾಡ್ತಾನೆ, ಹೇಳಿದ್ ಕೇಳಲ್ಲ, ಆಮೇಲೆ ಹೊರಟ ಏನು ಇದು ಮಾಡಲ್ಲ, ಬರೀ ಅವನದೇ ಕರೆ ಅಂತಾನೆ. ತುಂಬಾ ತೀಟೆ ಅಂದ್ರೆ ತೀಟೆ, ನಮ್ಗೆ ಜಗಳ ಆಡೋದು. ಒಂದ್ 6 ವರ್ಷ ಇದಾನೆ, ತುಂಬಾ ತೀಟೆ ಮಾಡ್ತಾನೆ, ಹೇಳಿದ್ ಕೇಳಲ್ಲ ಯಾವುದು. ನೋಡಿ, ಇವಾಗ ಮಗು ಬಾಲ್ಯದಲ್ಲಿ ಕೆಲವು ತೊಂದರೆಗಳು ಆಗಿರುತ್ತೆ ನೋಡಿ. ಈಗ ಲಗ್ನದಲ್ಲಿ ಶನಿಗ್ರಹ ನೀಚ ಸ್ಥಾನದಲ್ಲಿ ಇರುವುದರಿಂದ ಮಗುಗೆ ಏನಾಗುತ್ತೆ, ಕೆಲವೊಂದು ಆರೋಗ್ಯ ಸಮಸ್ಯೆಗಳು ಕೂಡ, ಈ ರಕ್ತಕ್ಕೆ ಸಂಬಂಧಪಟ್ಟಂತಹ ಸಮಸ್ಯೆಗಳನ್ನು ಮಗು ಅನುಭವಿಸಿರುತ್ತಮ್ಮ. ಆದರೆ ಮುಂದಿನ ದಿನಗಳಲ್ಲಿ ಮಗುಗೆ ತುಂಬ ವಿಶೇಷವಾಗಿರುವಂತಹ ಅನುಕೂಲ ಆಗುವಂಥದ್ದು. ಆದರೆ ನೋಡಿ, 2025/6/2021 ಅಂದರೆ 6ನೇ ತಿಂಗಳು 21ನೇ ತಾರೀಕು 2025 ನಂತರ ರಾಹು ದಶೆ ಮಗುಗೆ ಪ್ರಾರಂಭ ಆಗುವಂಥದ್ದು. ಅಂದರೆ ಕುಜರಾಹು ಸಂಧಿಶಾಂತಿಯನ್ನು ನೀವು ಈ ಕಾಲದಲ್ಲಿ ಅವಶ್ಯಕವಾಗಿ ಮಗುಗೆ ಮಾಡ್ಕೊಳ್ಬೇಕಾಗುತ್ತೆ. ಯಾಕಂದ್ರೆ ನೋಡಿ, ಮುಂದಿನ ಈ ವರ್ಷ ನೀವು 6ನೇ ತಿಂಗಳು ಹಿಂದೆ ಮುಂದೆ ನೋಡಿಕೊಂಡು ಸ್ವಲ್ಪ ಇದೊಂದು ಕುಜ ರಾಹು ಸಂಧಿಶಾಂತಿಯನ್ನು ಮಾಡ್ಕೊಳ್ಳಿ. ಇಂದಿನ ಏನಾದರೂ ಆರೋಗ್ಯ ಸಮಸ್ಯೆಗಳಿದ್ರೂ ಕೂಡ ಮಗುಗೆ ಅಭಿವೃದ್ಧಿ ಆಗುತ್ತೆ. ಹಾಗೆ ನೋಡಿ, ಮಗುಗೆ ತುಂಬ ವಿಶೇಷವಾಗಿ ಈ ಗುರುಬಲದಿಂದ ಏನಾಗುತ್ತೆ ನೋಡಿ, ಬಾಲ್ಯಾವಸ್ಥೆಯಲ್ಲಿ ಸ್ವಲ್ಪ ತೊಂದರೆಗಳಾದರೂ ಕೂಡ ಯೌವನಾವಸ್ಥೆಯಲ್ಲಿ ಮಗು ತುಂಬ ಅಭಿವೃದ್ಧಿ ಆಗುತ್ತೆ ಅಂತ ಹೇಳುತ್ತೆ. ಹಾಗೆ ಈಗ ನೋಡಿ, ರವಿ ಮತ್ತೆ ಶನಿ ಅವರ ಸಮ್ಮಿಲನದಿಂದ ಏನಾಗುತ್ತೆ, ಸ್ವಲ್ಪ ತೊಂದರೆಗಳು. ನೀವು ಯಾವಾಗ ಮಗುಗೆ ಜಾಸ್ತಿ ಪ್ರೀತಿ ಕೊಡೋಕೆ ಹೋಗ್ತೀರಾ, ಅದರಿಂದ ತೊಂದರೆ ಅನುಭವಿಸ್ತೀರಾ. ಅದರಿಂದ ನೀವೇನು ಮಾಡಬೇಕು, ಈ ಎಜುಕೇಷನ್ನು ಅಂತ ಬಂದಾಗ ಸ್ವಲ್ಪ ಹೊರಗಡೆ ಎಲ್ಲರ ಹಾಸ್ಟೆಲಲ್ಲಿ ಓದಿಸೋದು, ಆ ಥರ ಏನಾದರೂ ಮಾಡಿ ಮಗು ಅಭಿವೃದ್ಧಿ ಆಗುತ್ತೆ. ಯಾಕಂದರೆ ನಿಮ್ಮ ಜೊತೆಲಿ ಇಟ್ಕೊಂಡ್ರೆ, ಈಗ ನಾವು ಸಾಮಾನ್ಯವಾಗಿ ಹೇಳ್ತಿರ್ತೀವಿ, ರವಿ ಮತ್ತು ಶನಿಗೂ ತಂದೆ ಮಗನಿಗೆ ಆಗಬರಲ್ಲ ಅಂತ. ಆ ರೀತಿ ಸಂಬಂಧದಲ್ಲಿ ತೊಂದರೆ ಉಂಟಾಗುವಂಥದ್ದು ಕೂಡ ಗೋಚಾರ ಫಲದಲ್ಲಿ ಇರೋದ್ರಿಂದ ಮಗನಿಗೆ ನೀವು ಆದಷ್ಟು ಬೇರೆ ಕಡೆಯಿಂದ ಓದಿಸೋದು, ಈ ಥರ ಹಾಸ್ಟೆಲ್ಗಳಲ್ಲಿ ಓದಿಸೋದು ಮಾಡಿದಾಗ ಅಭಿವೃದ್ಧಿ ಆಗುತ್ತೆ. ಯಾಕಂದರೆ ಮನೆಯಲ್ಲಿ ಪ್ರೀತಿ ಜಾಸ್ತಿ ಆದರೆ ಮಕ್ಕಳು ಏನು ಮಾಡ್ತಾರೆ, ಓದಲ್ಲ ಅಂತಲೂ ಕೂಡ ಹೇಳ್ತಾ ಇರ್ತಾರೆ. ಆದರೆ ಇದು ಜಾತಕ ಫಲದಲ್ಲಿ ಅದೇ ರೀತಿ ಇರೋದ್ರಿಂದ ನೀವು ಸ್ವಲ್ಪ ಹೊರಗಡೆ ಇಟ್ಟು ಮಗು ಇವಾಗಲೇ ಏನೋ ಅವಶ್ಯಕತೆ ಇಲ್ಲ. ಇದು ಬಾಲ್ಯಾವಸ್ಥೆಯಲ್ಲಿ ಏನು ತೊಂದರೆಗಳಿಲ್ಲಮ್ಮ, ಏನು ತೊಂದರೆ ಆಗಲ್ಲ, ಚೆನ್ನಾಗಿದೆ, ಅನುಕೂಲ ಆಗುತ್ತೆ. ಮಗು ತುಂಬ ಅಭಿವೃದ್ಧಿ ಆಗುವಂತಹ ಲಕ್ಷಣಗಳು ಕೂಡ ಇದೆ. ಒಳ್ಳೆಯ ಒಂದು ಗೌರ್ಮೆಂಟ್ ಕೆಲಸ ಸಿಗುವಂಥದ್ದು ಕೂಡ ನೋಡ್ಬೋದು. ಯಾಕಂದರೆ ನಾವು ಸಾಮಾನ್ಯವಾಗಿ ರವಿ ಮತ್ತು ರಾಹುವನ್ನು ನೋಡ್ತಾ ಇರ್ತೀವಿ ಗೌರ್ಮೆಂಟ್ ಕೆಲಸಗಳಿಗೆ. ತುಂಬ ಉಚ್ಚ ಸ್ಥಾನದಲ್ಲಿ ಇರೋದ್ರಿಂದ ನಿಮ್ಮ ಮಗನಿಗೆ ತುಂಬ ಅನುಕೂಲ ಆಗುತ್ತೆ. ಯೌವನಾವಸ್ಥೆಯಲ್ಲಿ ಬಂದಾಗ ತುಂಬ ಅಭಿವೃದ್ಧಿ ಆಗ್ತಾರೆ, ತುಂಬ ತೇಜಸ್ ಕೂಡ ಮಗನಲ್ಲಿ ಇರುವಂಥದ್ದು. ಆದರೆ ನೀವು ಕುಜ ರಾಹು ಸಂಧಿಶಾಂತಿಯನ್ನು ಅವಶ್ಯಕವಾಗಿ ಮಾಡ್ಕೊಳ್ಬೇಕು. 2025ರಿಂದ ನಿಮಗೆ 28ವರೆಗೂ ಸ್ವಲ್ಪ ಕಷ್ಟಗಳನ್ನು ನೋಡಬೇಕಾಗುತ್ತೆ ಮಗು. ಹಾಗಾಗಿ ಸ್ವಲ್ಪ ಅದ್ರ ಕಡೆ ಗಮನ ಕೊಟ್ಟು ಒಂದು ಪೂಜೆಗಳನ್ನು ಮಾಡಿಸ್ಕೊಳ್ಳಿ, ಅನುಕೂಲ ಆಗುತ್ತಮ್ಮ. ಧನ್ಯವಾದಗಳು ಲಕ್ಷ್ಮಿ, ಕರೆ ಮಾಡಿದ್ದಕ್ಕೆ. ನೇರವಾಗಿ ಗುರುಗಳನ್ನು ಭೇಟಿ ಆಗಬೇಕು ಅಂತ ಹೇಳಿದರೆ ಅಂಚೆಪಾಳ್ಯ ರೋಡ್ ಅಲ್ಲಿ ಹೋಗಿ ಅವರನ್ನು ಭೇಟಿ ಆಗಬಹುದು. ಇನ್ನು ಅವರ ಫೋನ್ ನಂಬರ್ ನಮ್ಮ ಟಿವಿ ಸ್ಕ್ರೀನ್ ಮೇಲೆ ಬರ್ತಾ ಇದೆ. ಗುರುಗಳೇ, ಮುಂದಿನ ರಾಶಿ ಕರ್ಕಾಟಕ ರಾಶಿ, ಇದ್ರ ಬಗ್ಗೆ ಹೇಳ್ತಾ ಹೋಗೋದಾದ್ರೆ ನೋಡಿ, ಕಟಕ ರಾಶಿಯವರಿಗೆ ನೋಡಿದಾಗ ಆಕಸ್ಮಿಕ ಧನನಷ್ಟ ಉಂಟಾಗುತ್ತೆ ಅಂತ ಹೇಳ್ತಾ ಇದ್ದೀವಿ. ಯಾರೆಲ್ಲ ಕಟಕ ರಾಶಿಗಳು ಇರ್ತೀರಾ, ಆಕಸ್ಮಿಕ ಧನನಷ್ಟ ಅಂದರೆ ಏನಾಗ್ಬೋದು, ವಿನಾಕಾರಣ ಯಾವುದೋ ಒಂದು ನೋಡಿ, ಈಗ ಆಕ್ಸಿಡೆಂಟ್ಗಳಾಗ್ಬೋದು, ಅಥವಾ ಏನೋ ಒಂದು ವಾಹನದಲ್ಲಿ ಹೋಗ್ತಾ ಇರ್ತಾರೆ, ಯಾರೋ ಬಂದು ಮುಟ್ಟಿ ಸುಮ್ಮನೆ ವಿನಾಕಾರಣ ಖರ್ಚುಗಳಾಗುವಂಥದ್ದು, ಅಥವಾ ಏನೋ ಹಣವನ್ನು ಕಳೆದುಕೊಳ್ಳುವಂಥದ್ದು, ಈ ರೀತಿಯೆಲ್ಲ ಸಂಭವ ಇರುತ್ತೆ. ಇವತ್ತು ಕಟಕ ರಾಶಿಯವರಿಗೆ ನೋಡಿಕೊಂಡು ಹಣದ ವಿಚಾರವಾಗಿ ನೀವು ಜಾಗೃತರಾಗಿರಬೇಕು. ಇನ್ನು ತಿರುಗಾಟ, ಮಕ್ಕಳೊಡನೆ ಮನಸ್ತಾಪ ಆಗುವಂಥದ್ದು, ಇದೆಲ್ಲವೂ ಕೂಡ ಗೋಚರ ಫಲದಲ್ಲಿ ಇದೆ. ಹಾಗಾಗಿ ನೋಡ್ಕೊಳ್ಬೇಕು. ಮನೆಯಲ್ಲಿ ಮಕ್ಕಳೊಡನೆ ವಿಶ್ರಾಂತಿ ತಗೊಳ್ಕೊಳ್ಳೋ ಸಮಯನೋ ಅಥವಾ ಮಕ್ಕಳೊಡನೆ ಮಾತುಕತೆ ಆಡುವ ಸಮಯದಲ್ಲಿನೋ ನೀವು ಜಾಗೃತರಾಗಿ ಕೆಲಸ ಕಾರ್ಯಗಳನ್ನು ಮಾಡಿಕೊಳ್ಬೇಕು. ಹಾಗೆ
ಮಿತ್ರರಿಂದ ಸಹಾಯ ಕೂಡ ಸಿಗುವಂಥ ಯಾರೆಲ್ಲ ಕಟಕ ರಾಶಿಗಳು ಇರ್ತೀರಾ ಮಿತ್ರರಿಂದ ಅನುಕೂಲ ಆಗುತ್ತೆ ಅಂತ ಹೇಳ್ತೀರಿ. ಯಾವುದೇ ಒಂದು ವಿಚಾರದಲ್ಲಿ ನಿಮ್ಮ ಸ್ನೇಹಿತರಿಂದ ಸಹಾಯದ ಹಸ್ತ ಕೂಡ ಸಿಗುವಂಥದ್ದು ಇವತ್ತು ಗೋಚಾರ ಫಲದಲ್ಲಿ ಕಟಕ ರಾಶಿಯವರಿಗೆ ನೋಡ್ಬೋದು. ಇನ್ನು ಸಿಂಹರಾಶಿಯವರಿಗೆ ನೋಡಿದಾಗ ಸಾರ್ವಜನಿಕ ಕ್ಷೇತ್ರದಲ್ಲಿ ಮನ್ನಣೆ ಸಿಗುವಂಥದ್ದು. ಯಾರೆಲ್ಲ ಸಿಂಹರಾಶಿಗಳು ಇರ್ತೀರಾ ಸಾರ್ವಜನಿಕವಾಗಿ ಯಾರೆಲ್ಲ ಬೆಳಿಬೇಕು ಅಂದ್ಕೊಂಡಿರ್ತೀರ, ನಿಮ್ಮನ್ನು ನೀವು ಸಾರ್ವಜನಿಕವಾಗಿ ತೊಡಗಿಸ್ಕೊಂಡಿರ್ತೀರ, ಅವರೆಲ್ಲರಿಗೂ ಕೂಡ ಕೆಲವ್ರನ್ನ ನೋಡಿ ಎಷ್ಟು ಸಾರ್ವಜನಿಕವಾಗಿ ಕೆಲಸ ಕಾರ್ಯ ಮಾಡಿದ್ರು ಕೂಡ ಅವ್ರನ್ನ ಗುರುತಿಸ್ತಾ ಇರಲ್ಲ. ಆದರೆ ಈ ದಿನ ಸಿಂಹರಾಶಿಯವರಿಗೆ ತುಂಬ ಸಾರ್ವಜನಿಕವಾಗಿ ಅನುಕೂಲ ಆಗುವಂತಹ ಲಕ್ಷಣಗಳು ಕೂಡ ಕಾಣ್ತಾ ಇದೆ. ಇನ್ನು ವಸ್ತ್ರ ಖರೀದಿ ಮಾಡುವಂಥದ್ದು, ಅಧಿಕ ತಿರುಗಾಟ, ಕೃಷಿಯಲ್ಲಿ ಅಲ್ಪ ಲಾಭವನ್ನು ಕೂಡ ನೀವು ಈ ದಿನ ನಿರೀಕ್ಷೆ ಮಾಡಬಹುದಮ್ಮ. ಗುರುಗಳೇ, ಭಾಗ್ಯಮ್ಮ ಅಂತ ಚಿತ್ರದುರ್ಗದಿಂದ ಕರೆ ಮಾಡಿದ್ದಾರೆ. ನಮಸ್ತೆ ಭಾಗ್ಯಮ್ಮ. ಹಲೋ ಹಲೋ ಗುರುಜಿ, ನಮಸ್ಕಾರ. ನಮಸ್ತೆ ಭಾಗ್ಯಮ್ಮ ಮೇಡಮ್. ಯಾರ ಬಗ್ಗೆ ಕೇಳಬೇಕಾಗಿತ್ತು? ನಮ್ಮ ಬಗ್ಗೆನೇ ಒಂದು ಅಂಗಡಿ ಇಟ್ಟಿದ್ದೀವಿ. ಅದರಲ್ಲಿ ಇಷ್ಟು ದಿವಸ ಚೆನ್ನಾಗಿ ವ್ಯಾಪಾರ ಆಗೋದು, ಇವಾಗ ಏನು ವ್ಯಾಪಾರ ಏನು ಆಗ್ತಿಲ್ಲ. ಅದಕ್ಕೆ ಗುರುಜಿ ಏನು ಕೇಳ್ಬೇಕು ಅಂತ. ನಿಮ್ಮ ಹುಟ್ಟಿದ ದಿನಾಂಕ ಹೇಳಿ. ನಮಗೆ ಅದು ಗೊತ್ತಿಲ್ಲ ರೀ, ಹುಟ್ಟಿದ ದಿನಾಂಕ ಅದೆಲ್ಲ ಗೊತ್ತಿಲ್ಲ. ಪರವಾಗಿಲ್ಲ, ಅವಾಗೆಲ್ಲ ನಮ್ಮ ಮಮ್ಮಿ ಅವರೆಲ್ಲ ಅದೆಲ್ಲ ಮಾಡಿಲ್ಲ. ಪರವಾಗಿಲ್ಲ. ಗುರುಗಳು ಕೌಡಶಾಸ್ತ್ರದಿಂದ ನಿಮಗೆ ಸಮಸ್ಯೆ ಪರಿಹಾರವನ್ನ ಹೇಳ್ತಾರೆ. ನಿಮ್ಮದು ಅಂಗಡಿ ಯಾವ ದಿಕ್ಕಿಗಿದೆ ಅಮ್ಮ? ನಮಸ್ತೆ, ಹೇಳಿ, ಕೇಳಿಸ್ತಾ ಇದೆಯಾ? ಪೂರ್ವ ದಿಕ್ಕಿಗೆ. ಹಾಂ, ಪೂರ್ವ ದಿಕ್ಕಿಗಿದೆ. ಹೌದು, ಓಕೆ. ದೇವರ ಫೋಟೋ ಇಟ್ಟು ಪೂಜೆ ಮಾಡ್ತಾ ಇದ್ದೀರಾ? ವಿಘ್ನೇಶ್ವರ. ಓಕೆ ಓಕೆ, ಅನುಕೂಲ ಆಗುತ್ತಮ್ಮ, ಏನು ತೊಂದರೆ ಇಲ್ಲ. ಈಗ ನೋಡಿ, ಹಿಂದಿನ ವರ್ಷ ನಿಮ್ಗೆ ಏನೇ ತೊಂದರೆಗಳಾಗಿದ್ರು ಕೂಡ ಈಗ ಮುಂದೆ ಬರೋ ದಿನಗಳು ತುಂಬ ವಿಶೇಷವಾಗಿದೆ ಅಂತ ಹೇಳ್ತಾ ಇದೆ. ನೋಡಿ, ನೀವೊಂದು ಮಹಾಲಕ್ಷ್ಮಿಯನ್ನು ಪೂಜೆ ಮಾಡಬೇಕಾಗುತ್ತಮ್ಮ. ಒಂದು ಸ್ಥಳದಲ್ಲಿ ಒಂದು ಲಕ್ಷ್ಮೀದೊಂದು ಫೋಟೋನೋ ಅಥವಾ ಒಂದು ಕಳಶವನ್ನು ಇಟ್ಟು ಆ ಒಂದು ಸ್ಥಳದಲ್ಲಿ ಪೂಜೆ ಮಾಡಿ, ಅದೇ ರೀತಿ ಒಂದು ಧನಾಕರ್ಷಣ ಯಂತ್ರ ಅಂತ ಬರುತ್ತೆ, ಅದೊಂದು ಯಂತ್ರವನ್ನು ಅನುಷ್ಠಾನ ಮಾಡಿ ಅಲ್ಲಿ ಒಂದು ಪೂಜೆ ಮಾಡಿದಾಗ ಏನಾದರೂ ಅಲ್ಲಿ ಆ ನೆಗೆಟಿವ್ ಎನರ್ಜಿ ಇದ್ರೂ ಕೂಡ ಕಡಿಮೆ ಆಗಿ ಪಾಸಿಟಿವ್ ಎನರ್ಜಿ ಜಾಸ್ತಿ ಆದಾಗ ಏನಾಗುತ್ತೆ, ಜನಗಳು ಆಕರ್ಷಿತರಾಗ್ತಾರೆ, ನಿಮ್ಮ ಆ ವ್ಯಾಪಾರ ಸ್ಥಳ ಕೂಡ ಅಭಿವೃದ್ಧಿ ಆಗುತ್ತೆ ಅಂತ ಹೇಳ್ಬೋದು. ಯಾಕಂದರೆ ಕೆಲವೊಂದು ದೃಷ್ಟಿದೋಷಗಳಿಂದನೂ ಕೂಡ ಕೆಲವೊಂದು ವಿಚಾರಗಳಲ್ಲಿ ತೊಂದರೆಗಳು ಅನುಭವಿಸ್ತಾರೆ. ಯಾಕಂದರೆ ಈ ಮೊದಲು ತುಂಬ ಚೆನ್ನಾಗಿ ಒಂದು ವ್ಯಾಪಾರ ಆಗ್ತಾ ಇರುತ್ತೆ, ಅಭಿವೃದ್ಧಿ ಆಗಿರ್ತೀರಾ, ಆದರೆ ಕೆಲವೊಂದು ಆ ದೃಷ್ಟಿಗಳಿಂದ ತೊಂದರೆ, ಕೆಟ್ಟ ದೃಷ್ಟಿಗಳಿಂದ ತೊಂದರೆಗಳನ್ನು ಅನುಭವಿಸುವಂಥದ್ದು ಅಥವಾ ಹಣದ ವಿಚಾರವಾಗಿ ತೊಂದರೆಗಳು ಅನುಭವಿಸುವಂಥದ್ದು, ವ್ಯಾಪಾರ ಕ್ಷೇತ್ರಗಳು ದಿನೇ ದಿನೇ ಕ್ಷೀಣತ ಆಗಿರುವಂಥದ್ದು ಆಗ್ತಾ ಇರುತ್ತೆ. ಹಾಗಾಗಿ ಅಲ್ಲಿ ಒಂದು ಸ್ಥಳವನ್ನು ನೀವು ಏನು ಮಾಡಬೇಕಾಗುತ್ತೆ, ಆಕ್ಟಿವ್ ಮಾಡ್ಕೊಳ್ಬೇಕಾಗುತ್ತೆ. ಗಣಪತಿಯ ಪೂಜೆ ಆಗ್ತಾ ಇದೆ, ನಿತ್ಯವೂ ಅದರ ಜೊತೆ ಒಂದು ದೀಪಾರಾಧನೆ ಮಾಡ್ಕೊಳ್ಳಿ, ಮಹಾಲಕ್ಷ್ಮಿಯನ್ನು ಕೂಡ ಪ್ರಾರ್ಥನೆ ಮಾಡಿಕೊಂಡು ಒಂದು ಧನಾಕರ್ಷಣೆ ಯಂತ್ರವನ್ನು ಸ್ಥಾಪನೆ ಮಾಡಿಕೊಂಡು ದಿನನಿತ್ಯವೂ ಕೂಡ ಕ್ರಮೇಣವಾಗಿ ಪೂಜೆ ಮಾಡ್ಕೊಳ್ತಾ ಬನ್ನಿ, ಅಭಿವೃದ್ಧಿ ಆಗುತ್ತೆ ಅಂತಲೂ ಕೂಡ ಹೇಳ್ಬೋದಮ್ಮ. ಓಕೆ, ಧನ್ಯವಾದಗಳು ಭಾಗ್ಯಮ್ಮ ಅವರಿಗೆ. ಇನ್ನು ಅವರಿಗೆ ನೇರವಾಗಿ ಗುರುಗಳನ್ನ ಭೇಟಿ ಆಗಬೇಕು ಅಂತ ಇದ್ರೆ ಗುರುಗಳ ಫೋನ್ ನಂಬರ್ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದೆ, ಜೊತೆಗೆ ಅಂಚೆಪಾಳ್ಯ ಅವರ ಆಫೀಸ್ ಇದೆ. ಗುರುಗಳನ್ನ ನೇರವಾಗಿ ಅವರಲ್ಲಿ ಭೇಟಿ ಆಗಬಹುದು. ಮುಂದಿನ ರಾಶಿ ಕನ್ಯಾ ರಾಶಿ. ಗುರುಗಳೇ ನೋಡಿ, ಕನ್ಯಾ ರಾಶಿಯವರಿಗೆ ಕೆಲಸದಲ್ಲಿ ನಷ್ಟ, ಆರ್ಥಿಕ ಪರಿಸ್ಥಿತಿ ಏರುಪೇರು ಉಂಟಾಗುತ್ತೆ ಅಂತ ಹೇಳ್ತಾ ಇದ್ದೆ. ಯಾರೆಲ್ಲ ಕನ್ಯಾ ರಾಶಿಗಳಿರ್ತೀರಾ ಮಾಡತಕ್ಕಂತಹ ಕೆಲಸ ಕಾರ್ಯಗಳಲ್ಲಿ ಈ ದಿನ ಕೊಂಚ ನಷ್ಟವನ್ನು ಅನುಭವಿಸಬೇಕಾಗುತ್ತೆ ಅಂತ ಹೇಳ್ತಾ ಇದೆ. ಆದರೆ ಮತ್ತೆ ಕೆಲಸ ಕಾರ್ಯಗಳು ಕೂಡ ಏರುಪೇರಾಗುವಂಥದ್ದು, ಏನೋ ಒಂದು ಕೆಲಸ ಒಂದು ಶೆಡ್ಯೂಲ್ ಪ್ರಿಪೇರ್ ಮಾಡ್ಕೊಂಡ್ಬಿಟ್ಟಿರ್ತೀರಾ, ಈ ದಿನ ಈ ಕೆಲಸ ಆಗಬೇಕು ಅಂದ್ಕೊಂಡಿರ್ತೀರ, ಆದರೆ ಏನಾಗುತ್ತೆ, ಏರುಪೇರಾದರೂ ಕೂಡ ಕೆಲಸ ಕೂಡ ನಿಮಗೆ ದಿಗ್ವಿಜಯ ಆಗುತ್ತೆ. ನೀವು ತಾಳ್ಮೆಯಿಂದ ಕೆಲಸ ಕಾರ್ಯಗಳನ್ನು ಮಾಡ್ಕೊಳ್ಳಿ. ಈ ದಿನ ಕನ್ಯಾ ರಾಶಿಯವರಿಗೆ ಅನುಕೂಲ ಆಗುವಂಥದ್ದು. ವಿದ್ಯೆಯಲ್ಲಿ ಹಿನ್ನಡೆ, ಈ ದಿನ ಅಧಿಕಾರಿಗಳಿಂದನೂ ಕೂಡ ತೊಂದರೆ ಅಂತ ಹೇಳ್ತಾ ಇದೆ. ನೋಡಿ, ವಿದ್ಯೆಯಲ್ಲಿ ಕೂಡ ಹಿನ್ನಡೆ ಆಗುತ್ತೆ. ವಿನಾಕಾರಣ ನೀವು ಏನಾದರೂ ಅಜಾಗರೂಕತೆಯಿಂದ ಏನಾದರೂ ಕೆಲಸ ಕಾರ್ಯಗಳನ್ನು ಅಭ್ಯಾಸ ಮಾಡುವಂಥದ್ದು ತೊಡ್ಕೊಂಡ್ರೆ ಎಲ್ಲವೂ ಕೂಡ ಹಿನ್ನಡೆ ಆಗುತ್ತೆ ಅಂತ ಹೇಳ್ತಾ ಇದೆ. ಈ ದಿನ ಕನ್ಯಾ ರಾಶಿಯವರು ಸ್ವಲ್ಪ ನೋಡಿ ಕೆಲಸ ಕಾರ್ಯಗಳನ್ನು ಮಾಡ್ಕೊಳ್ಬೇಕಾಗುತ್ತೆ. ತೊಂದರೆ ಅಂತ ಗೋಚರ ಫಲದಲ್ಲಿ ಇರುವುದರಿಂದ ಅಧಿಕಾರಿಗಳಿಂದ ಕೂಡ ತೊಂದರೆ ಅನುಭವಿಸ್ತೀರ ಅಂತ ಹೇಳ್ತಾ ಇದೆ ಕನ್ಯಾ ರಾಶಿಯವರಿಗೆ. ಓಕೆ ಗುರುಗಳೇ, ಚಂದ್ರಶೇಖರ್ ಅಂತ ಕಾಲರ್ ಒಬ್ರು ರೆಡಿ ಆಗಿದ್ದಾರೆ. ನಮಸ್ತೆ ಚಂದ್ರಶೇಖರ್ ಅವರೇ. ನಮಸ್ತೆ ಮೇಡಮ್. ಓಕೆ, ಚಂದ್ರಶೇಖರ್ ಅವರೇ, ಯಾರ ಬಗ್ಗೆ ಕೇಳಬೇಕಾಗಿತ್ತು? ನಮ್ಮ ಬಗ್ಗೆನೇ ಮೇಡಮ್. ಓಕೆ, ನಿಮ್ಮ ಹುಟ್ಟಿದ ದಿನಾಂಕ ಹೇಳೋದಾದ್ರೆ? 1995 1995 5ನೇ ತಿಂಗಳು 5ನೇ ತಿಂಗಳು 11ನೇ ತಾರೀಕು. 11ನೇ ತಾರೀಕು. ಓಕೆ, ಹುಟ್ಟಿದ ಸಮಯ ನೆನಪಿದೆಯಾ? 1900 ಬೆಳಗ್ಗೆ 6 ಗಂಟೆ. 95 ಬೆಳಿಗ್ಗೆ 6 ಗಂಟೆಗೆ. ಹೌದು. ಓಕೆ, ನಮಸ್ತೆ. ನಮಸ್ತೆ ಗುರುಗಳೇ. ನಮಸ್ತೆ. ಏನು ಪ್ರಶ್ನೆ ಇತ್ತು? ಗುರುಗಳೇ, ವ್ಯಾಪಾರದಲ್ಲಿ ಅಭಿವೃದ್ಧಿ ಆಗ್ತಾ ಇಲ್ಲ, ರಿಯಲ್ ಎಸ್ಟೇಟ್ ಮಾಡ್ತಾರೆ. ಓಕೆ, ತುಂಬಾ ಹಣಕಾಸಿನಲ್ಲಿ ತುಂಬಾ ತೊಂದರೆ ಆಗ್ತಾ ಇದೆ, ಕೊಡ್ತಕ್ಕಂಥವ್ರು ಕೊಡ್ತಾ ಇಲ್ಲ. ಉತ್ತರ ಫಲ್ಗುಣ ನಕ್ಷತ್ರ ಕನ್ಯಾ ರಾಶಿಯವರು ತುಂಬ ಹುಷಾರಾಗಿರಬೇಕು. ಹಣದ ವಿಚಾರವಾಗಿ ಲಗ್ನದಲ್ಲಿ ಕೇತು ಮತ್ತು ಸೂರ್ಯ ನಿಮ್ಗೆ ಏನಾಗಿದೆ, ಸೂರ್ಯ ಉಚ್ಚ ಸ್ಥಾನದಲ್ಲಿ ಇದ್ದಾನೆ. ಹಣದ ವಿಚಾರವಾಗಿ ನಿಮಗೆ ಚೆನ್ನಾಗಿ ಹಣ ಬಂದರೂ ಕೂಡ ಏನಾಗುತ್ತೆ,
ನಿಮಗೆ ಕೇತು ಎಲ್ಲ ವಿಚಾರದಲ್ಲೂ ಕೂಡ ಕಟ್ ಮಾಡ್ತಾನೆ ಅಂತ ಹೇಳುತ್ತೆ. ಅಂದರೆ ನೋಡಿ, ಹಣ ಎಷ್ಟು ಚೆನ್ನಾಗಿ ಬಂದರೂ ಕೂಡ ನೀವು ವಿನಾಕಾರಣ ಯಾರಿಗೋ ಹಣ ಕೊಟ್ಟು ಕಳ್ಕೊಳ್ಳುವಂಥದ್ದು ಆ ರೀತಿ ಪರಿಸ್ಥಿತಿಗಳೆಲ್ಲ ನಿಮಗೆ ಆಗ್ತಾ ಇರುತ್ತೆ. ಆದರೆ ನೋಡಿ, ಇವಾಗ ಕುಜಗ್ರಹನ ಆರಾಧನೆಯನ್ನು ನೀವು ಅವಶ್ಯಕತೆಯಾಗಿ ಮಾಡ್ಕೊಳ್ಬೇಕಾಗುತ್ತೆ. ಯಾಕಂದರೆ ಏನಾದರೂ ಹಣದ ವಿಚಾರವಾಗಿ ತೊಂದರೆ ಆಗ್ತೈತಂದರೆ ಕುಜ ಮತ್ತು ಈ ಗುರುವಿನ ಸಮ್ಮಿಲನದಿಂದ ಏನಾಗ್ತಿದೆ, ಸಂಧಿಯಿಂದ ಇವತ್ತು ನಿಮಗೆ ಹಣದ ವಿಚಾರವಾಗಿ ತುಂಬ ತೊಂದರೆಗಳು ಅನುಭವಿಸ್ತಾ ಇರ್ತೀರ. ಹಣ ಎಷ್ಟೇ ಬಂದರೂ ಕೂಡ ಕೈಯಲ್ಲಿ ನಿಲ್ಲಲ್ಲ, ತೊಂದರೆಗಳಾಗ್ತಾ ಇರುತ್ತೆ. ಈ ರೀತಿ ಆದರೆ ಏನು ಒಂದು ಪರಿಹಾರಗಳು ಮಾಡ್ಕೊಳ್ಬೇಕು ಅಂದಾಗ ನೋಡಿ, ಈಗ ಋಣಬಾಧೆ ಅನ್ನುವಂಥದ್ದು ಕಾಡ್ತಾ ಇರುತ್ತೆ ಅಂತ ನಾವು ಸಾಮಾನ್ಯವಾಗಿ ಹೇಳ್ತೀವಿ. ಹಣದ ವಿಚಾರವಾಗಿ ಒಂದು ಸ್ವಲ್ಪ ಉಪ್ಪಿನ ಒಂದು ತಂತ್ರವನ್ನು ಮಾಡ್ಕೊಳ್ಳಿ. ಯಾವುದಾದ್ರೂ ಈಗ ನದಿ ತೀರವಾಗಿ, ಈಗ ಶ್ರೀರಂಗಪಟ್ಟಣ ಆಗ್ಬೋದು ಅಥವಾ ಬೇರೆ ಕಡೆ ಯಾವುದಾದ್ರೂ ನದಿ ತೀರಗಳಲ್ಲಿ ಒಂದು ನಿಮಗೆ ಎಷ್ಟಾಗುತ್ತೋ ಅಷ್ಟು ಒಂದು ನಿಮ್ಗೆ 3 ಇಡಿಯಷ್ಟು ಒಂದು ಕಲ್ಲುಪ್ಪನ್ನು ತಗೊಂಡು ಅದಕ್ಕೆ ಒಂದು ನಿಮ್ಮ ಹೆಸರು ಹೇಳ್ತಾ ಒಂದು ಪೂಜೆ ಮಾಡ್ಕೊಳ್ತಾ ಒಂದು ನದಿ ತೀರದಲ್ಲಿ ಇಟ್ಟು ಅದನ್ನು ನದಿಗೆ ಬಿಡೋದ್ರಿಂದ, ಅದರಲ್ಲಿ ಒಂದು ಕಾಯಿನ್ ಇಟ್ಟು ಅದನ್ನು ನದಿಗೆ ಬಿಡೋದ್ರಿಂದ ನಿಮಗೆ ತುಂಬ ವಿಶೇಷವಾಗಿ ಅನುಕೂಲ ಆಗುತ್ತೆ. ಹಣದ ವಿಚಾರವಾಗಿ ಏನೇ ತೊಂದರೆಗಳು ಅನುಭವಿಸ್ತಾ ಇದ್ರೂ ಕೂಡ ಅಭಿವೃದ್ಧಿ ಆಗುತ್ತೆ ಅಂತಲೂ ಕೂಡ ಹೇಳ್ಬೋದು. ಓಕೆ ಗುರುಗಳೇ, ಮುಂದಿನ ರಾಶಿ ತುಲಾರಾಶಿ. ನೋಡಿ, ಈ ದಿನ ತುಲಾರಾಶಿಯವರಿಗೆ ಕೆಲಸದಲ್ಲಿ ವಿಘ್ನ, ಕೌಟುಂಬಿಕ ಕಲಹಗಳು ಉಂಟಾಗುತ್ತೆ ಅಂತ ಹೇಳುವಂಥದ್ದು. ಎಲ್ಲ ತುಲಾರಾಶಿಗಳು ಇರ್ತೀರ, ಮಾಡುವಂತಹ ಕೆಲಸ ಕಾರ್ಯಗಳಲ್ಲಿ ವಿಘ್ನಗಳು, ಅಡೆತಡೆಗಳು ಉಂಟಾಗುವಂತಹ ಲಕ್ಷಣಗಳು ಕೂಡ ಇರುತ್ತೆ. ಮತ್ತು ಕೌಟುಂಬದಲ್ಲಿ ಕಲಹಗಳು ಉಂಟಾಗುವಂಥದ್ದು, ಯಾರೆಲ್ಲ ನಿಮ್ಮ ನೋಡಿ ಸಂಬಂಧದಲ್ಲಿನೋ ಅಥವಾ ಮನೆಯಲ್ಲಿನೋ ವಿನಾಕಾರಣ ಜಗಳಗಳು, ಕಲಹಗಳು, ಯಾರೋ 3ನೇ ವ್ಯಕ್ತಿನ ತೊಂದರೆಗಳಾಗುವಂಥದ್ದು. ಈ ರೀತಿ ಗೋಚರ ಫಲದಲ್ಲಿದ್ದಾಗ ನಾವೇನು ಮಾಡಬೇಕು, ಮನೆಯಲ್ಲಿ ಶಾಂತಿಯಿಂದ ಇರಬೇಕು, ನೆಮ್ಮದಿಯಿಂದ ಕೆಲಸ ಕಾರ್ಯಗಳನ್ನು ಮಾಡ್ಕೊಳ್ಬೇಕು, ಮಾತಾಡುವಾಗ ಹುಷಾರಾಗಿರ್ಬೇಕಾಗುತ್ತೆ ಈ ದಿನ ತುಲಾರಾಶಿಯವರು. ಹಾಗೆ ನೆಮ್ಮದಿ ಕೂಡ ಇರಲ್ಲ ಅಂತ ಹೇಳ್ತೀರಿ. ಯಾವಾಗ ನೋಡಿ ನಮ್ಮ ಮಾತು ಚೆನ್ನಾಗಿರಲ್ಲ, ನಮ್ಗೆ ನೆಮ್ಮದಿ ಕೂಡ ಇರಲ್ಲ ಅಂತ ಸುಮ್ಮನೆ ವಿನಾಕಾರಣ ಗಲಾಟೆಗಳು, ಮನಸ್ತಾಪಗಳು ಆಗ್ತಾ ಇದ್ರೆ ಯಾರಿಗೂ ಕೂಡ ನೆಮ್ಮದಿರಲ್ಲ. ಹಾಗಾಗಿ ಈ ದಿನ ಹುಷಾರಾಗಿ ಕೆಲಸ ಕಾರ್ಯಗಳನ್ನು ಮಾಡ್ಕೊಳ್ಬೇಕು ತುಲಾರಾಶಿಯವರು. ಸ್ನೇಹಿತರಿಂದನೂ ಕೂಡ ಧನ ವ್ಯಯ ಆಗುವಂಥದ್ದು ಕೂಡ ನಿಮಗೆ ಗೋಚರ ಫಲದಲ್ಲಿದೆ, ನೋಡ್ಕೊಳ್ಬೇಕು ತುಲಾರಾಶಿಯವರು. ಹಣದ ವಿಚಾರವಾಗಿ ಕೂಡ ಸ್ನೇಹಿತರಿಂದ ನೋಡಿ, ಯಾರೋ ಒಬ್ರಿಗೆ ಬರ್ತಾರೆ ಮನೆಗೆ, ಸುಮ್ಮನೆ ಎಲ್ಲೋ ಅಂತ ಹೋಗಿ ಸುಮ್ಮನೆ ಹಣ ನಿಮ್ಮಿಂದ ವೃಥಾ ವೇಸ್ಟ್ ಮಾಡುವಂಥದ್ದು, ಖರ್ಚು ಮಾಡುವಂಥದ್ದು ಕೂಡ ಆಗುವಂಥದ್ದು ಇರುತ್ತೆ. ಹಾಗಾಗಿ ಈ ದಿನವನ್ನು ನೋಡಿಕೊಂಡು ಈ ದಿನ ತುಲಾರಾಶಿಯವರು ಕಳಿಬೇಕಾಗುತ್ತೆ. ಇನ್ನು ವೃಶ್ಚಿಕ ರಾಶಿ, ಸ್ಥಿರಾಸ್ತಿ ಮಾರಾಟ ಪ್ರಯತ್ನ ಮಾಡುವಂಥದ್ದು. ಯಾರೆಲ್ಲ ವೃಶ್ಚಿಕ ರಾಶಿಗಳಿರ್ತೀರಾ, ನಿಮಗೊಂದು ಯಾವುದೋ ಒಂದು ಆಸ್ತಿ ಇರುತ್ತೆ, ಸ್ಥಿರಾಸ್ತಿ ಅಂತ ಹೇಳ್ತೀವಿ, ಪಿತ್ರಾರ್ಜಿತ ಬಂದಿರುವಂಥದ್ದು, ಆ ಮಾರಾಟ ಮಾಡುವ ಬಗ್ಗೆ ಯೋಚನೆ ಮಾಡ್ತೀರಾ ಅಂತ ಹೇಳ್ತಾ ಇದೆ, ಚಿಂತನೆ ಮಾಡ್ತಾರೆ ಅಂತ ಹೇಳ್ತಾ ಇದೆ. 2 ಬಾರಿ ಯೋಚನೆ ಮಾಡಿ ಕೆಲಸಕ್ಕೆ ಕೈ ಹಾಕಬೇಕಾಗುತ್ತೆ ಈ ದಿನ ವೃಶ್ಚಿಕ ರಾಶಿಯವರು. ಇನ್ನು ಅನ್ಯ ಜನರಲ್ಲಿ ವೈಮನಸ್ಸು ಕೂಡ ಆಗುವಂಥ ನೋಡಿ, ಇದರ ವಿಚಾರವಾಗಿ ಏನಾಗುತ್ತೆ, ಬೇರೆ ಜನಗಳ ಜೊತೆ ನಿಮಗೆ ವೈಮನಸ್ಸು ಆಗುವಂಥದ್ದು, ವಿನಾಕಾರಣ ಜಗಳಗಳಾಗುವಂಥದ್ದು, ಈ ರೀತಿಯೆಲ್ಲ ಗೋಚರ ಫಲದಲ್ಲಿರುತ್ತೆ. ಹಾಗಾಗಿ ನೋಡಿಕೊಂಡು ದಿನವನ್ನು ಕಳಿಬೇಕಾಗುತ್ತೆ ವೃಶ್ಚಿಕ ರಾಶಿಯವರು. ಹಣದ ಹಣಕಾಸಿನ ವ್ಯವಹಾರದಲ್ಲಿ ಕೂಡ ತೊಂದರೆ ಉಂಟಾಗುತ್ತೆ. ವೃಶ್ಚಿಕ ರಾಶಿಯವರಿಗೂ ಕೂಡ ಈ ದಿನ ಕಷ್ಟಕರ ದಿನ ಅಂತಲೂ ಕೂಡ ಹೇಳ್ಬೋದು. ಹಣದ ವಿಚಾರವಾಗಿ ಆರ್ಥಿಕವಾಗಿ ಕೂಡ ನಿಮಗೆ ತೊಂದರೆ ಆಗುತ್ತೆ. ಹಣ ಏನಾದರೂ ಕೊಡೋದು ಅಥವಾ ತೆಗೆದುಕೊಳ್ಳುವಂಥದ್ದು, ಭೂಮಿ ವಿಚಾರದಲ್ಲಿ ಹಣದ ವ್ಯವಹಾರ ಏನಾದರೂ ಮಾಡ್ಕೊಳ್ಬೇಕಿದ್ರೆ ಯೋಚನೆ ಮಾಡ್ಕೊಳ್ಳಿ. ಸ್ವಲ್ಪ ಒಂದು ಕಾಲವನ್ನು ಮುಂದಕ್ಕೆ ಹಾಕೊಂಡ್ರೆ ನಿಮಗೆ ಅನುಕೂಲ ಆಗುತ್ತೆ ಅಂತಲೂ ಕೂಡ ಹೇಳ್ಬೋದು ವೃಶ್ಚಿಕ ರಾಶಿಯವರಿಗೆ. ಮುಂದಿನ ರಾಶಿ ಧನಸ್ಸು ರಾಶಿ. ಹಾಗೆ ಧನಸ್ಸು ರಾಶಿಯವರಿಗೆ ನೋಡಿದಾಗ ಆರೋಗ್ಯದಲ್ಲಿ ಏರುಪೇರು ಉಂಟಾಗುವಂಥದ್ದು. ಯಾರೆಲ್ಲ ಧನಸ್ಸು ರಾಶಿಗಳು ಇರ್ತೀರಾ, ಈ ದಿನ ಆರೋಗ್ಯ ಸಮಸ್ಯೆ ಕಾಡುತ್ತೆ ಅಂತ ಹೇಳ್ತಾ ಇದೆ. ಹಾಗಾಗಿ ಆರೋಗ್ಯದ ಬಗ್ಗೆ ಹೆಚ್ಚಿನ ಕಾಳಜಿಯನ್ನು ವಹಿಸಬೇಕಾಗುತ್ತೆ. ಆರೋಗ್ಯದ ಕಡೆ ಗಮನ ಕೊಡಿ. ಏನಾದರೂ ಸ್ವಲ್ಪ ಕೊಂಚ ಆರೋಗ್ಯದಲ್ಲಿ ಸಮಸ್ಯೆ ಕಂಡ್ರೂ ಕೂಡ ಅದಕ್ಕೆ ತಕ್ಕಂತಹ ಪರಿಹಾರಗಳನ್ನು ಅವಶ್ಯಕವಾಗಿ ಮಾಡ್ಕೊಳ್ಳಿ ಧನಸ್ಸು ರಾಶಿಯವರು. ಇನ್ನು ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಹೆಚ್ಚು ಆಸಕ್ತಿ ಕೂಡ ತೋರುವಂಥದ್ದು, ಒಂದು ಪೂಜೆ ಪುನಸ್ಕಾರಗಳ ಬಗ್ಗೆ ಕೂಡ ಈ ದಿನ ಆಸಕ್ತಿ ಹೆಚ್ಚಾಗುತ್ತೆ. ಇನ್ನು ಕೆಲಸ ಬದಲಾವಣೆ ಮಾಡುವ ಸಾಧ್ಯತೆ ಕೂಡ ಹೆಚ್ಚಾಗಿರುವಂಥದ್ದು. ಧನಸ್ಸು ರಾಶಿಯವರು ಕೆಲಸದ ಎಲ್ಲೋ ಒಂದು ಹತ್ರ ಕೆಲಸ ಮಾಡ್ತಿರ್ತಾರೆ, ವಿನಾಕಾರಣ ಕಿರಿಕಿರು, ನಿಮಗೆ ಇಲ್ಲ ಆ ಕೆಲಸದ ಒತ್ತಡ ಜಾಸ್ತಿಯಾಗಿನೋ ಕೆಲಸವನ್ನು ಬೇರೆ ಕಡೆ ಹೋಗುವಂತಹ ಲಕ್ಷಣಗಳು ಕೂಡ ಧನಸ್ಸು ರಾಶಿಯವರಿಗೆ ಈ ದಿನ ನೋಡ್ಬೋದು. ಇನ್ನು ಮಕರ ರಾಶಿಯವರಿಗೆ ನೋಡಿದಾಗ ದೂರದ ಪ್ರಯಾಣದಲ್ಲಿ ಧನ ನಷ್ಟ ಆಗುವಂಥದ್ದು. ಯಾರೆಲ್ಲ ಮಕರ ರಾಶಿಗಳು ಇರ್ತಾರೆ, ಏನಾದರೂ ದೂರದ ಪ್ರಯಾಣ ಇತ್ತು ಅಂದರೆ ಈ ದಿನ ಸ್ವಲ್ಪ ಕಡಿಮೆ ಅಂದರೆ ಈ ದಿನ ಒಂದು ಪ್ರಯಾಣವನ್ನು ನೀವು ಹೋಗದೆ ಇರೋದು ಕೂಡ ಒಳ್ಳೇದಂತ ಹೇಳ್ಬೋದು. ಯಾಕಂದರೆ ಯಾವುದೋ ಒಂದು ಕೆಲಸದ ನಿಮಿತ್ತ ಹೋಗ್ತಾ ಇರ್ತೀರ, ಅದರಿಂದ ಹಣ ನಷ್ಟ ಆಗುತ್ತೆ. ಕೆಲವೊಬ್ಬರು ಏನೋ ಒಂದು ವಿಚಾರಕ್ಕೆ ಹಣ ತೆಗೆದುಕೊಳ್ಳುವಂಥದ್ದು ಅಥವಾ ಕೊಡೋ ವಿಚಾರದಲ್ಲಿ ಓಡಾಡ್ತಾ ಇರ್ತೀರ, ಆದರೆ ಹಣ ನಷ್ಟ ಆಗುವ ಸಂಭವ ಕೂಡ ಹೆಚ್ಚಾಗಿರುತ್ತೆ ಈ ದಿನ ಮಕರ ರಾಶಿಯವರಿಗೆ ಅಂತ ಕೂಡ ಹೇಳ್ಬೋದು. ಇನ್ನು ಮನೋರಂಜನೆಗೋಸ್ಕರ ಹೆಚ್ಚು ಸಮಯ ಕೂಡ ಕಳೆಯುವಂಥದ್ದು ಕೂಡ ಗೋಚರ ಫಲದಲ್ಲಿ. ಗೆಳೆಯರಿಂದ ತೊಂದರೆ ಕೂಡ ಆಗುವಂಥದ್ದು ಕೂಡ ನೋಡ್ಕೊಳ್ಬೇಕು. ಮಕರ ರಾಶಿಯವರಿಗೂ ಈ ದಿನ ಗೆಳೆಯರಿಂದ ತೊಂದರೆ ಅಂತ ಇದೆ. ಹಾಗಾಗಿ ಸ್ವಲ್ಪ ನೋಡಿಕೊಂಡು ಆ ಗೆಳೆಯರ ಜೊತೆ ನೀವು ವಿಚಾರಗಳನ್ನು ಮಾಡ್ಕೊಳ್ಬೇಕಾಗುತ್ತೆ ಈ ದಿನ ಮಕರ ರಾಶಿಯವರಿಗೆ. ಇನ್ನು ಕುಂಭರಾಶಿಯವರಿಗೆ ನೋಡಿದಾಗ ಉದ್ಯೋಗದಲ್ಲಿ ಅಭಿವೃದ್ಧಿ ಆಗುವಂಥದ್ದು. ಯಾರೆಲ್ಲ ಕುಂಭರಾಶಿಗಳು ಇರ್ತೀರ, ಉದ್ಯೋಗದಲ್ಲಿ ಅಭಿವೃದ್ಧಿ ಕೂಡ ಹೊಂದಿರ. ಅಂದು ದಾನ ಧರ್ಮಗಳ ಕಾರ್ಯಗಳಲ್ಲಿ ಆಸಕ್ತಿ ಕೂಡ ಹೆಚ್ಚಾಗುವಂಥದ್ದು. ನೋಡಿ, ಯಾವಾಗ ದಾನ ಧರ್ಮಗಳನ್ನು ಮಾಡ್ಕೊಳ್ತಾ ಬರ್ತೀವಿ, ಕುಲವಾಗಿ ಕೂಡ ಅಭಿವೃದ್ಧಿ ಆಗುತ್ತೆ, ಕುಟುಂಬದಲ್ಲೂ ಕೂಡ ಸೌಖ್ಯ ಸಿಗುತ್ತೆ, ಮನಸ್ಸಿಂದ ಕೂಡ ತುಂಬ ಸಂತೋಷವಾಗಿರ್ತಾರೆ ಅಂತ ಹೇಳ್ತಿದ್ದೆ. ಇವತ್ತು ಗೋಚಾರ ಫಲದಲ್ಲಿ ದಾನ ಧರ್ಮ ಮಾಡುವಂತಹ ಲಕ್ಷಣಗಳು ಕೂಡ ಇರುವಂಥದ್ದು, ಅದನ್ನು ಮಾಡ್ಕೊಳ್ಳಿ, ಅನುಕೂಲ ಆಗುತ್ತೆ ಅಂತ ಕೂಡ ಹೇಳ್ಬೋದು. ಕುಟುಂಬ ಸೌಖ್ಯ, ಶತ್ರುಗಳಿಂದ ನೆಮ್ಮದಿ ಹಾಳಾಗುತ್ತೆ ಅಂತ ಹೇಳ್ತೇನೆ. ನೋಡಿ, ಶತ್ರುಗಳಿಂದ ಕುಟುಂಬದಲ್ಲಿ ತುಂಬ ಚೆನ್ನಾಗಿರ್ತೀರ, ಮನೆಯಲ್ಲಿ ತುಂಬ ಸುಖ ಶಾಂತಿ ನೆಮ್ಮದಿ ಇದ್ರೂ ಕೂಡ ಹೊರಗಡೆ ಪ್ರಪಂಚದಲ್ಲಿ ನಿಮಗೆ ವಿನಾಕಾರಣ ತೊಂದರೆಗಳು ಕೊಡ್ತಾ ಇರ್ತಾರೆ. ನೋಡಿಕೊಂಡು ಈ ದಿನವನ್ನು ಕಳೆಬೇಕಾಗುತ್ತೆ ಕುಂಭರಾಶಿಯವರು. ಇನ್ನು
ಕಡೆಯ ರಾಶಿ ಮೀನರಾಶಿ. ನೋಡಿ, ಆಪ್ತರಿಂದ ತೊಂದರೆ ಅಂತ ಹೇಳ್ತಾ ಇದೆ. ಯಾರೆಲ್ಲ ಮೀನರಾಶಿಗಳು ಇರ್ತಾರೆ, ಆಪ್ತರಿಂದ ತೊಂದರೆಗೊಳಗಾಗುವಂಥ ಲಕ್ಷಣಗಳಿಗೆ ಹಿತ ಶತ್ರುಗಳು ಅಂತ ನಾವು ಹೇಳ್ತೀವಿ. ಅವರಿಂದ ತುಂಬ ಹುಷಾರಾಗಿ ಜಾಗರೂಕತೆ ಇರಬೇಕು. ವ್ಯಾಪಾರದಲ್ಲಿ ಅಲ್ಪ ಲಾಭ ಕೂಡ ನೀವು ಈ ದಿನ ನಿರೀಕ್ಷೆ ಮಾಡಬಹುದಾಗಿದೆ. ಇನ್ನು ವಾಹನ ಓಡಿಸುವ ಸಂದರ್ಭದಲ್ಲಿ ಎಚ್ಚರಿಕೆಯಿಂದ ವಾಹನವನ್ನು ಓಡಿಸಬೇಕಾಗುತ್ತೆ. ಮೀನರಾಶಿಯವರು ನಮ್ಗೆ ಹೇಳ್ತಾ ಇರ್ತೀವಿ, ಮೀನರಾಶಿ ಸಾಮಾನ್ಯವಾಗಿ 2 ಥರ ಮನಸ್ಸಿರುತ್ತೆ ಅಂತ. ಇವತ್ತು ವಾಹನ ವಿಚಾರದಲ್ಲಿ ಹುಷಾರಾಗಿ ಜಾಗೃತರಾಗಿ ವಾಹನವನ್ನು ಚಲಾವಣೆ ಮಾಡಿ ಅನುಕೂಲ ಆಗುತ್ತೆ ಅಂತ ಕೂಡ ಹೇಳ್ಬೋದು ಮೀನರಾಶಿಯವರಿಗೆ. ಓಕೆ, ಧನ್ಯವಾದಗಳು ಗುರುಗಳೇ. ಇಷ್ಟೊತ್ತು ದ್ವಾದಶ ರಾಶಿಗಳ ಫಲಾನುಫಲಗಳನ್ನು ಹೇಳಿದ್ದೀರಿ, ಅನಂತ ಧನ್ಯವಾದಗಳು. ವೀಕ್ಷಕರೇ, ನೋಡಿದ್ರಲ್ಲ, ಇದಾಗಿತ್ತು ಬೃಹತ್ ಜಾತಕಂ ವಿಶೇಷ ಕಾರ್ಯಕ್ರಮ. ಇದಾಗಿತ್ತು. ಧನ್ಯವಾದಗಳು ಗುರುಗಳೇ. ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಹರೇ ಶ್ರೀನಿವಾಸ. ಓಕೆ, ಇದೀಗ ನಿಮ್ಮ ಭೇಟಿ ಮುಂದಿನ ಸಂಚಿಕೆಯಲ್ಲಿ. ಹೀಗೆ ನೋಡ್ತಾ ಇರಿ ಅಶ್ವವೇಗ ನ್ಯೂಸ್. ಇದು ಸತ್ಯಾನ್ವೇಷಣೆಯ ಓಟದಲ್ಲಿ.